ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು KFC ಚಿಕನ್ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಅರ್ಧ KGಯಷ್ಟು ಚಿಕನ್ ತಗೊಳ್ತಾ ಇದ್ದೇನೆ. ನಾನಿಲ್ಲಿ ಲೆಗ್ ಪೀಸ್ ಮತ್ತು 2 ವಿಂಗ್ಸ್ ತಗೊಳ್ತಾ ಇದ್ದೇನೆ. ನೀವು ಯಾವ ಪೀಸ್ ಬೇಕಿದ್ರೂ ತಗೊಳ್ಬೋದು. ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ KFC ಚಿಕನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ಈ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಮ್ಯಾರಿನೇಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕಪ್ ಮೈದಾ ತಗೊಳ್ತಾ ಇದ್ದೇನೆ. 2 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆವೋ ಅದೇ ಕಪ್ಪಲ್ಲಿ 1 ಕಪ್ ಹಾಲನ್ನು ತಗೊಳ್ತಾ ಇದ್ದೇನೆ. ಕಾಯಿಸಿ ಆರಿಸಿರುವ ಹಾಲಾದರೂ ಆಗ್ಬೋದು ಅಥವಾ ಹಸಿ ಹಾಲಾದರೂ ಹಾಕ್ಕೊಳ್ಬೋದು. ಚೂರು ಗಂಟಾಗದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ತೊಳೆದಿಟ್ಟಿರುವಂತಹ ಚಿಕನ್ ಪೀಸ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಅಂದರೆ 1 ಅವರ್ ಆದರೂ ನೆನೆಯೋದಕ್ಕೆ ಬಿಡಬೇಕು. ಟೈಮ್ ಇದ್ದರೆ 4ರಿಂದ 5 ಗಂಟೆ ನೆನೆಸ್ಕೊಳ್ಬೋದು. ನೀವೆಷ್ಟು ನೆನೆಸ್ತೀರೋ ಅಷ್ಟೇ ಸಾಫ್ಟಾಗಿ ಬರ್ತದೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೇನೆ ಈಗ 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೆನೆಸಿಟ್ಟಿರುವ ಚಿಕನನ್ನು ತಗೊಳ್ತಾ ಇದ್ದೇನೆ. ಈಗ ಒಂದೊಂದೇ ಪೀಸ್ನ ತಗೊಂಡು ನಾವು ಮೈದಾ ಹಿಟ್ಟನ್ನು ತಗೊಂಡಿದ್ದೀವಲ್ಲ ಅದರಲ್ಲಿ ಡಿಪ್ ಮಾಡ್ಕೊಳ್ಬೇಕು. ಈಗ ಲೈಟಾಗಿ ಕೋಟ್ ಮಾಡಿ ತಗೊಳ್ಬೇಕು. ತುಂಬ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಕೋಟ್ ಮಾಡ್ಕೊಳ್ಬೇಕು. ಈಗ ಒಂದು ಬೌಲಲ್ಲಿ ಐಸ್ ಕೋಲ್ಡ್ ವಾಟರ್ನ ತಗೊಂಡಿದ್ದೇನೆ. ಲೈಟಾಗಿ ಕೋಟಾಗಿರುವ ಈ ಪೀಸ್ನ ಅದರೊಳಗೆ ಹಾಕಿ ಹಾಗೆ 1 ಸೆಕೆಂಡ್ ಇಡಬೇಕು. 1 ಸೆಕೆಂಡ್ ಆದಮೇಲೆ ಮತ್ತೆ ತೆಗೆದು ಸೆಕೆಂಡ್ ಕೋಟಿಂಗ್ ಮಾಡ್ಕೊಳ್ಬೇಕು. ಸೆಕೆಂಡ್ ಕೋಟಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಕೋಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದಲೇ ಆ ಕ್ರಸ್ಟ್ ಚೆನ್ನಾಗಿ ಫಾರ್ಮ್ ಆಗ್ತದೆ. ತುಂಬ ಜಾಸ್ತಿನೂ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ಚೆನ್ನಾಗಿ ಒದರಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಕ್ರಸ್ಟ್ ಚೆನ್ನಾಗಿ ಫಾರ್ಮ್ ಆಗ್ತದೆ. ಈಗ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ಪೀಸ್ ಹಾಕ್ಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಬೇಕು. ಜಸ್ಟ್ 1 ಸೆಕೆಂಡ್ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೀಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನೀವು ಫ್ರೈ ಮಾಡುವಂಥ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಯಾಕೆಂದರೆ ನಾವು ಮೈದಾ ಹಿಟ್ಟು ಹಾಕ್ಕೊಂಡಿರ್ತೇವೆ. ಆ ಎಣ್ಣೆಯಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಆಗಿ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಮನೆಯಲ್ಲೇ ಇರುವಂಥ ಐಟಮ್ನ ಯೂಸ್ ಮಾಡಿಕೊಂಡು ಯಾವ ಥರ KFC ಚಿಕನ್ನ ರೆಡಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.